ಅಗ್ನಿಗೆ ತಂಪುಂಟೆ, ವಿಷಕ್ಕೆ ರುಚಿಯುಂಟೆ, ಕಂಗಳಿಗೆ ಮರೆಯುಂಟೆ ಹೇಳ ಲಿಂಗವೇ, ದಾಳಿಕಾರಂಗೆ ಧರ್ಮ ಉಂಟೆ, ಕನ್ನಗಳ್ಳಂಗೆ ಕರುಳುಂಟೆ ಗುಹೇಶ್ವರ, ನಿಮ್ಮ ಶರಣರು ಮೂರು ಲೋಕವರಿಯೇ ನಿಶ್ಚಟರಯ್ಯ. ಇದು ಅಲ್ಲಮಪ್ರಭುವಿನ ವಚನ. ಈ ವಚನ ಈ ಸಂದರ್ಭಕ್ಕೆ ಅತ್ಯಂತ ಸೂಕ್ತ ಅಂತ ನನಗೆ ಯಾಕೆ ಅನ್ನಿಸ್ತದೆ ಅಂದರೆ, ದೇಶದಲ್ಲಿ ಈಗ 18ನೆಯ ಲೋಕಸಭೆ ಚುನಾವಣೆಯ ಕಾವೇರಿದೆ. ಹೊರಗಡೆ ಬಿಸಿಲಿನ ತಾಪ, ಒಳಗಡೆ ಚುನಾವಣೆಯ ತಾಪ. ಎರಡೂ ತಾಪದಲ್ಲಿ ಜನ ಬೆಂದು ಬಸವಳದು ಹೋಗ್ತಾ ಇದ್ದಾರೆ. ಇಲ್ಲಿ ಕೆಲವು ಉಪಮೆಗಳನ್ನು ಹೇಳುವ ಮೂಲಕ, ಪ್ರಶ್ನೆಗಳನ್ನು ಕೇಳುವ ಮೂಲಕ ಒಂದು ಪ್ರಧಾನವಾದ ವಿಷಯದ ಕಡೆ ಅಲ್ಲಮಪ್ರಭು ಗಮನ ಸೆಳೀತಾರೆ. ಅಗ್ನಿ ಅಂದರೆ ಬೆಂಕಿ. ಅದಕ್ಕೆ ಯಾವತ್ತೂ ತಂಪು ಮತ್ತು ಅಗ್ನಿಯು ಪರಸ್ಪರ ವಿರೋಧಗಳು. ಅದಕ್ಕೆ ತಂಪು ಅಂತ ಗೊತ್ತಿರಂಗಿಲ್ಲ. ಅಗ್ನಿ ಅಂದ್ರೆ ಬೆಂಕಿ, ಅದು ಅಷ್ಟೇ. ವಿಷಕ್ಕೆ ರುಚಿ ಉಂಟೆ. ವಿಷಕ್ಕೆ ಎಂದಾದರೂ ರುಚಿ ಇರ್ತದ? ಇಲ್ಲಲ್ಲ. ಸ್ವಾದ ಇರ್ತದ ವಿಷಕ್ಕೆ ಎಂದಾದರೂ? ವಿಷನೇ ಅದು. ಅದು ರುಚಿಯ ಗುಳಿಗೆಯಲ್ಲಿ ನೀವು ಸೇರಿಸಿ ಕೊಟ್ಟರೂ ಕೂಡ ಅದು ರುಚಿಯಾಗಿರೋದಿಲ್ಲ, ಅದು ಕಹಿಯಾಗಿರ್ತದೆ, ಅದು ವಿಷನೇ ಇರ್ತದೆ. ಹಾಗೆಯೇ ಕಣ್ಣಿಗೆ ಮರೆಯಾದಂಥದ್ದು ಯಾವುದೂ ಇಲ್ಲ. ಕಣ್ಣಿನಿಂದ ಮರೆಯಾಗ್ತಕ್ಕಂಥದ್ದು, ನೀವು ಒಂದು ವಸ್ತುವನ್ನು ನಾನು ಧ್ಯಾನಿಸ್ತಾ ಇದ್ದೆ, ಅದು ಪಕ್ಕಕ್ಕೆ ತೆಗೆದುಕೊಂಡು ಹೋದರೂ ಕೂಡ ನನ್ನ ಅಂತಃಪಟಲದಲ್ಲಿ ಇರ್ತದೆ. ಕಣ್ಣುಗಳಿಗೆ ಮರೆ ಮಾಡುವಂಥದ್ದು ಯಾವುದೂ ಕೂಡ ಇಲ್ಲ. ಕಣ್ಣು ಕಾಣಲ್ಲ ಅನ್ನುವಂಥದ್ದು ಇಲ್ಲ. ಕಣ್ಣು ತೆರೆದ್ರೆ ಆ ಎದುರುಗಡೆ ಇರತಕ್ಕಂಥದ್ದು ಪ್ರತಿಯೊಂದು ಕೂಡ ಕಣ್ಣಿಗೆ, ಅದರ ನೋಟಕ್ಕೆ, ಅದರ ದೃಶ್ಯಕ್ಕೆ ಬೀಳುತ್ತದೆ. ಈ 3 ಉದಾಹರಣೆಗಳನ್ನ ಕೊಟ್ಟು ಭಾಳ ಮುಖ್ಯವಾದ ಒಂದು ವಿಷಯ ಗಮನ ಹರಿಸ್ಬೇಕಂತಾರೆ ಅಲ್ಲಮ್ಮ. ದಾಳಿಕಾರಂಗೆ ಧರ್ಮ ಉಂಟೆ. ಯಾರು ದಾಳಿಕೋರರೋ ಧರ್ಮದ ಮುಖವಾಡ ಹಾಕ್ಕೊಂಡು ಬಂದು, ಅಂದರೆ ಇವತ್ತು ಭಾರತದಲ್ಲಿ BJP ಸರ್ಕಾರ ತನ್ನನ್ನು ತಾನು ಹಿಂದೂ ಧರ್ಮದ ಪ್ರತಿಪಾದಕ, ಹಿಂದೂ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥವನು ಅಂತ ಹೇಳ್ತಕ್ಕಂಥದ್ದು, ಮತ್ತು ತಾನು ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿ, ಭಾರತೀಯ ಸನಾತನತೆ ಇವೆಲ್ಲವುಗಳನ್ನು ಉಳಿವಿಗಾಗಿ, ಅದನ್ನು ಎತ್ತಿ ಹಿಡಿಯುವುದಕ್ಕಾಗಿ ದೇಶದಲ್ಲಿ ಆಳ್ವಿಕೆ ಮಾಡಬೇಕು ಅಂತ ಹೊರಟಿದ್ದೇವೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ. ಧರ್ಮ ಅಂದರೆ ಏನು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಧರ್ಮ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ಧರ್ಮ ಅಂದ್ರೆ ದಾನ ಆಗ್ಬೋದು, ಧರ್ಮ ಅಂದ್ರೆ ದಯೆ ಆಗ್ಬೋದು, ಧರ್ಮ ಅಂದ್ರೆ ನೀತಿ ಆಗ್ಬೋದು, ಧರ್ಮ ಅಂದ್ರೆ ಪ್ರಾಮಾಣಿಕ ಆಗ್ಬೋದು, 108 ಅರ್ಥಗಳಿರ್ಬೋದು. ಆಯಾ ಸಂದರ್ಭಕ್ಕೆ ತಕ್ಕಂಗೆ ಅರ್ಥಗಳು ಬದಲಿಸ್ತಾ ಹೋಗ್ತವೆ, ಅರ್ಥ ಅನುರಣಿತವಾಗ್ತಾ ಹೋಗ್ತವೆ. ಇಲ್ಲಿ ಈ ಧರ್ಮ ಅನ್ನೋದನ್ನು ನೀವು ಇಟ್ಕೊಂಡೋದಾದರೆ ದಾಳಿಕೋರನಿಗೆ ಯಾವ ಧರ್ಮ ಇರೋದಿಲ್ಲ, ಯಾವ ನೀತಿ ಇರೋದಿಲ್ಲ. ಅದನ್ನು ಇವತ್ತು ನಾವು BJP ಅಥವಾ RSSನ ಮಾತುಗಳಲ್ಲಿ, ಅವರ ನಡೆಗಳಲ್ಲಿ ಕಾಣ್ತಾ ಇದ್ದೇವೆ. ನಾ ಖಾವುಂಗ ಖಾನೆ ದುಂಗ ಅಂತ ಹೇಳಿರ್ತಕ್ಕಂಥ ಮೋದಿಯವರು ಎಲೆಕ್ಟ್ರಲ್ ಬಾಂಡ್ ಮೂಲಕ ಲಕ್ಷ ಕೋಟಿ ಲೆಕ್ಕಕ್ಕೂ ಹತ್ತಲಾರದಷ್ಟು ಹಣ ತಿಂದಾಕ್ತಾ ಇದ್ದಾರೆ. ಓ ನಾ ಖಾವುಂಗ, ಅವರು ಅನ್ನ ತಿನ್ನೋದಿಲ್ಲ, ಜನರ ಮೆದುಳನ್ನು ತಿಂತಾರೆ. ನಾ ಖಾವುಂಗ, ಅವ್ರು ನಾ ಖಾನೆ ದುಂಗ. ನಮಗೆ ಜನರಿಗೆ ಅನ್ನ ಉಣಗೊಡಿಸಂಗಿಲ್ಲ ಅವರಷ್ಟೇ. ಅವರು ಮಾತ್ರ ಇದು ಬದಲಾಗಬೇಕು. ಅವ್ರು BJP ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಹೇಳಬೇಕಾದ್ರೆ, ಮೈ ಖಾವುಂಗ ಮಗರ್ ಆಪೋ ಖಾನೆ ನೈ ದುಂಗ. ಯಾಕಂದರೆ ನೀವು ಒಂದು ಸರ್ತಿ ನೀವು ತಿಂದಿದ್ದೀರಿ ಅಂತ ಗೊತ್ತಾದರೆ, ನೀವು BJPಗೆ ಶರಣಾಗದಿದ್ದರೆ ED ದಾಳಿ ಆಗ್ತದೆ, CBI ದಾಳಿ ಆಗ್ತದೆ, ನಿಮಗೆ ಜೈಲ್ ಹಿಂದೆ ತಳ್ಳಲ್ಪಡ್ತದೆ. ಇದು ದಾಳಿಕಾರರಿಗೆ ಯಾವತ್ತೂ ದಯೆ ಇರೋದಿಲ್ಲ. ದಯೆ ಇಲ್ಲ ಅಂತಕೊಂಡು ಹೇಳಿನೇ ಇವತ್ತು ಮುಸ್ಲಿಮರ ಮೇಲೆ ಅನಾವಶ್ಯಕವಾಗಿರ್ತಕ್ಕಂಥ ಹಿಂಸೆ, ದೊಂಬೆ, ಗಲಭೆಗಳು ಇವೆಲ್ಲಗಳು ಎರಗ್ತಾ ಇರೋದು. ಅನೇಕ ಸಂದರ್ಭಕ್ಕೆ ಇವತ್ತು ಭಾರತ ಸಾಕ್ಷಿಯಾಗಿದೆ. ಇನ್ನು ಮುಂದುವರೆದೇನು ಹೇಳ್ತಾನೆ, ಕನ್ನಗಳ್ಳಂಗೆ ಕರುಳುಂಟೆ. ಎಲೆಕ್ಟ್ರಲ್ ಬಾಂಡ್ ಮೂಲಕ ದೇಶದ ಸಂಪತ್ತಿಗೆ ಕನ್ನ ಹಾಕಿರ್ತಕ್ಕಂಥ BJPಗೆ ಕರುಳಿದೆಯಾ, ಹೃದಯ ಇದೆಯಾ? ಅವರು ಕನ್ನಗಳ್ಳರು, ಕನ್ನ ಕೊರೆದು ದರೋಡೆ ಮಾಡ್ತಕ್ಕಂಥವ್ರು. ಎಲ್ಲ ದೇಶದ ಸಾರ್ವಜನಿಕ ವಲಯಗಳನ್ನು, ದೇಶದ ಸಂಸ್ಥೆಗಳನ್ನು ಖಾಸಗಿಯವರಿಗೆ, ಅಂಬಾನಿ ಅದಾನಿಗೆ ಮಾರಾಟ ಮಾಡಿ ಅದಕ್ಕೆ ಪ್ರತಿಫಲವಾಗಿ ತಮಗೆ ಬೇಕಾದ ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಸಂಪತ್ತನ್ನು ಲೂಟಿ ಮಾಡಿದ್ದಿದೆಯಲ್ಲ. ಯಾರ ಸಂಪತ್ತು ಇದು? ದೇಶದ ಸಂಪತ್ತು ಹೆಚ್ಚಿಸಿದವರು ಕಾರ್ಮಿಕ ವರ್ಗ, ದುಡಿಯುವ ವರ್ಗ, ರೈತಾಪಿ ವರ್ಗ. ಇದನ್ನು ಲೂಟಿ ಮಾಡಿರ್ತಕ್ಕಂಥ ಜನರಿಗೆ ಯಾವತ್ತೂ ಕೂಡ ಕರುಣೆ, ಹೃದಯವಂತಿಕ,
ದಯೆ ಅನ್ನುವಂಥದ್ದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಅಲ್ಲಮ ಪ್ರಭು 900 ವರ್ಷಗಳ ಹಿಂದೆ ಹೇಳ್ತಾರೆ. ಈ ದಾಳಿಕೋರರಿಗೆ ಧರ್ಮ ಒಂದು ಮುಖವಾಡ, ಧರ್ಮದ ಹೆಸರಿನಿಂದಲೇ ಏನೆಲ್ಲ ಮಾಡಿ ಮುಗ್ಧರನ್ನು ಶೋಷಿಸಬಹುದು ಅನ್ನುವಂಥ ತಂತ್ರಗಾರಿಕೆ ಸನಾತನವಾದಿಗಳು 5000 ವರ್ಷಗಳಿಂದ ರೂಢಿಸಿಕೊಂಡು ಬಂದಿದ್ದಾರೆ. ಅದನ್ನೇ ಇವತ್ತು ಮುಂದುವರಿಸ್ಕೊಂಡು ಬರಬೇಕು ಅಂತಾರೆ. ಅದನ್ನೇ ಇವತ್ತು ಈ ದೇಶದಲ್ಲಿ ಸಂವಿಧಾನವನ್ನು ಕಿತ್ತೆಸೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಲಿಂಗ, ವರ್ಗ, ವರ್ಣ ಇವೆಲ್ಲವುಗಳನ್ನು ನಿರಾಕರಿಸಿ ಮನುಷ್ಯ ಕುಲಂ ತಾನೊಂದೇ ವಲಂ, ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅನ್ನುವಂಥ ತತ್ವಗಳನ್ನು, ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಅದನ್ನು ಕಾನೂನಾಗಿ ಮಾರ್ಪಡಿಸಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಕಿತ್ತೆಸಲಿಕ್ಕೆ ಬಂದಿದ್ದೇವೆ, ಅದನ್ನು ಬದಲಾಯಿಸಲಿಕ್ಕಂತಲೇ ಬಂದಿದ್ದೇವೆ ಅಂತ ಹೇಳುವಂತಹ RSS ಪ್ರಣೀತ BJP ಸರ್ಕಾರಕ್ಕೆ ತನ್ನ ಮನುವಾದ ತರಬೇಕಾಗಿದೆ. ಮನುವಾದ ಅಂದರೆ ವರ್ಣಾಶ್ರಮ ಪದ್ಧತಿಯನ್ನು ಹೇಳ್ತದೆ. ಸೊ ಈ ವಚನ ಎಷ್ಟು ಸೂಕ್ತವಾಗಿ ಈ ಸಂದರ್ಭಕ್ಕೆ ಹೋಲ್ತದೆ ಅಂತ ಕೇಳಿದರೆ ಅದು ಬೆಂಕಿ, RSS ಬೆಂಕಿ. ಯಾರದಕ್ಕೆ ಕೈ ಇಡ್ತೀರಿ ಅವರೆಲ್ಲವೂ ಕೂಡ ಸುಟ್ಕೊಂಡು ಸಾಯಬೇಕೇನೆ. ಅಲ್ಲಿ ಉಳಿಗಾಲ ಅನ್ನುವಂಥದ್ದಿಲ್ಲ. ಬೆಂಕಿ ಎಲ್ಲವನ್ನು ಸ್ವಾಹ ಮಾಡ್ತದೆ. ಅದಕ್ಕೆ ಅವರು ಯಾಗ ಯಜ್ಞಗಳನ್ನು ಮಾಡಿ ಈ ದೇಶದ ಅಭಿವೃದ್ಧಿಯನ್ನು ಸ್ವಾಹ ಮಾಡ್ತಾ ಇದ್ದಾರೆ. ಈ ದೇಶದ ಅಗ್ನಿಗೆ ಹವಿಸ್ಸು ಅರ್ಪಿಸ್ತಾ ಇದ್ದಾರೆ. ಏನನ್ನು ಹವಿಸ್ಸು ಅರ್ಪಿಸ್ತಾ ಇದ್ದಾರೆ ಅವರು? ಬಡವರನ್ನು, ಕಾರ್ಮಿಕರನ್ನು, ಕೂಲಿಕಾರರನ್ನು, ಮಹಿಳೆಯರನ್ನು ಹವಿಸ್ಸಾಗಿ ಅರ್ಪಿಸಿ ತಮ್ಮ ಶ್ರೇಯೋಭಿವೃದ್ಧಿಗಾಗಿ ತಾವು, ತಮ್ಮ ಮಕ್ಕಳು, ತಮ್ಮ ಮೊಮ್ಮಕ್ಕಳು ತಲತಲಾಂತರವಾಗಿ ಮೇಲ್ಜಾತಿ ಮೇಲ್ವರ್ಗಗಳಾಗಿ ಇರತಕ್ಕಂಥ ಜನತೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಡೀ ದೇಶವನ್ನು ದೊಡ್ಡ ಬಂಡವಾಳಶಾಹಿಗಳ ಕೈಗೆ ನೂಗ್ತಾ ಇದೆ. ಆದ್ದರಿಂದ ಹೇಗೆ ಬೆಂಕಿಗೆ ತಂಪು ಅನ್ನೋದು ಗೊತ್ತಿಲ್ವೋ, ವಿಷಕ್ಕೆ ರುಚಿ ಅನ್ನೋದನ್ನು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲವೋ, ಕಂಗಳಿಂದ ಮರೆಯಾಗುವಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲವೋ, ಹಾಗೆ ದಾಳಿ ಮಾಡ್ತಕ್ಕಂಥವರಿಗೆ ಅಂದರೆ ಎರಗತಕ್ಕಂಥವರಿಗೆ ಕಳೆದ 10 ವರ್ಷಗಳಿಂದ BJP ಜನರ ಮೇಲೆ ಎರಗಿದೆ. ಅದು ಆಹಾರದ ವಿಷಯನೇ ಇರ್ಬೋದು, ಮಹಿಳೆಯರಿಗೆ ಸಂಬಂಧಪಟ್ಟ ವೇಷಭೂಷಣ ವಿಷಯನೇ ಇರ್ಬೋದು, ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಉದ್ಯೋಗವೇ ಇರಬಹುದು, ಕೃಷಿ, ಕೂಲಿ, ಕಾರ್ಮಿಕ, ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಸಿಡಿ ಇರ್ಬೋದು, ರೈತಾಪಿಗಳನ್ನು ವಿರೋಧಿಸುವಂಥ 3 ಕೃಷಿ ಕಾಯ್ದೆಗಳನ್ನು ತರುವುದರ ಮುಖಾಂತರ, ಕಾರ್ಮಿಕರಿಗೆ ಇದ್ದಂಥ ಕೆಲವು ಸೌಲಭ್ಯಗಳನ್ನು ಕಸಿದುಕೊಳ್ಳುವ ಮುಖಾಂತರ, ಮಹಿಳೆಯರನ್ನು ಅಪಮಾನಿಸುವ ಮುಖಾಂತರ, ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆದಾಗ ಲೈಂಗಿಕ ಕಿರುಕುಳ ಮಾಡಿದವರನ್ನು, ಅತ್ಯಾಚಾರ ಮಾಡಿದವರನ್ನು ಸಮರ್ಥಿಸಿಕೊಳ್ಳುವ ಮೂಲಕ ದೇಶದ ಜನತೆಯ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥವರು BJP RSS. ಇವರಿಂದ ನಾವು ದಯೆಯನ್ನು, ಪ್ರೇಮವನ್ನು ನಿರೀಕ್ಷಿಸಲಿಕ್ಕಾಗೋದಿಲ್ಲ. ಈ ಕನ್ನಗಳ್ಳರಿಗೆ ದೇಶವನ್ನು ಲೂಟಿ ಮಾಡುವಂಥ, ಹಗಲ ದರೋಡೆ ಮಾಡುವಂಥದ್ದು BJP ಸರ್ಕಾರ. ಈ ಸರ್ಕಾರಕ್ಕೆ ಕರುಳು ಇಲ್ಲ, ಕೇವಲ ಆಕರ್ಷಕವಾದ ಘೋಷಣೆಗಳಿವೆ. ಜನರ ತಲೆಯಲ್ಲಿ ಕೋಮುವಾದದ ವಿಷ ತುಂಬುವಂಥ ವಿಷಾನೀಲವಾಗಿ ಭಾರತದ ಆತ್ಮವನ್ನು ಸುಡ್ತಾ ಇದೆ BJP. ಇವತ್ತು ಭಾರತ ಸುಖಿ ದೇಶವಾಗಿ ಉಳಿಬೇಕಾದ್ರೆ ಭಾರತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಘನತೆ ಮತ್ತು ಗೌರವದಿಂದ ಬಾಳು ನಡೆಸಬೇಕು ಅಂತಾದರೆ BJPಯನ್ನು ನಾವು ಕಿತ್ತಿ ಎಸಿಬೇಕಾಗ್ತದೆ. ಈ ವಚನ ನಮ್ಗೆ ಕೊಡ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ಗುಹೇಶ್ವರನ ಶರಣರು ಅಂದರೆ ಜನಸಾಮಾನ್ಯರು ಅಂತ ಇಲ್ಲಿ ನಾವು ಭಾವಿಸುವುದಾದರೆ, ಜನಸಾಮಾನ್ಯರು 3 ಲೋಕವರಿಯ ನಿಶ್ಚಟರಯ್ಯ. ಅವರು ಯಾರಿಗೂ ಮೋಸ ಮಾಡಲಿಲ್ಲ, ಚಟಗಾರರಲ್ಲ ಅವರು ಚಟಗಾರರು. ಈ ದೇಶವನ್ನು ಆಳ್ತಿರ್ತಕ್ಕಂಥ ಸನಾತನವಾದಿಗಳು, ಈ ದೇಶವನ್ನು ಆಳ್ತಕ್ಕಂಥ RSS ಪ್ರಣೀತ BJPಯವರು, ಅವರು ಚಟಗಾರರು, ಅವರು ಸ್ವಾರ್ಥಿಗಳು, ಅವರು ನೀಚರು. ಅವರು ಈ ದೇಶದ ಆತ್ಮವನ್ನು ಹಾಳುಗೆಡುತ್ತಾ ಇದ್ದಾರೆ. ಧರ್ಮ, ದೇವರು ಅಂತ ಅಧ್ಯಾತ್ಮದ ವಿಷಯಗಳನ್ನು ಮಾರ್ಕೆಟಿಂಗ್ ಮಾಡುವ ಮೂಲಕ ಅವುಗಳಿಗಿರ್ತಕ್ಕಂಥ ಪಾವಿತ್ರ್ಯವನ್ನು ಹಾಳು ಮಾಡಿದ್ದಾರೆ. ಭಾರತ ಹಿಂದೆಂದು ಕಂಡು ಕೇಳರಿಯದಂಥ ರೀತಿಯಲ್ಲಿ ಅಧ್ಯಾತ್ಮವನ್ನು ಮೈಲಿಗೆಗೊಳಿಸಿರ್ತಕ್ಕಂಥವರು RSSನವರು
ಧರ್ಮ ಅನ್ನೋದು ಜನರನ್ನು ಹಣಿಯಲಿಕ್ಕೆ ಇರುವಂಥ ಒಂದು ಅಸ್ತ್ರ, ಜನರ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಇರತಕ್ಕಂಥ ಒಂದು ಕುತಂತ್ರ. ಈ ಕುತಂತ್ರವಾದಿಗಳಿಗೆ ಅವರಿಗೆ ಧರ್ಮವೂ ಇಲ್ಲ, ದೇವರ ನಂಬಿಕೆಯೂ ಇಲ್ಲ, ನಿಜವಾದ ಅತ್ಯಂತ ದೈವ ವಿರೋಧಿಗಳು ಅಂತ ಕೇಳಿದರೆ BJPಯ ಜನಸಾಮಾನ್ಯರು ತಮ್ಮ ರಾಮ, ತಮ್ಮ ಕೃಷ್ಣ, ತಮ್ಮ ಬುದ್ಧ, ತಮ್ಮ ಎಲ್ಲ ತಮ್ಮ ದೇವರುಗಳೊಂದಿಗೆ ತಾವು ಅನಂತ ಕಾಲದಿಂದಲೂ ಕೂಡ ಧ್ಯಾನಿಸ್ತಾ, ತಪಿಸ್ತಾ, ಆರಾಧಿಸ್ತಾ ಬಂದಿದ್ದಾರೆ, ಮುಂದೂ ಕೂಡ ಮಾಡ್ತಾರೆ. ನಮ್ಮ ನಂಬಿಕೆಗಳನ್ನು ಗೇಲಿಗೆಬ್ಬಿಸುವ ರೀತಿಯಲ್ಲಿ ಕೊಡಬೇಕಾದ ಅಕ್ಕಿಯನ್ನು ಕೊಡದೆ, ಕರ್ನಾಟಕಕ್ಕೆ ಕೊಡಬೇಕಾದ 5 kg ಅಕ್ಕಿಯನ್ನು ಕೊಡದೆ 5 ಮಂತ್ರಾಕ್ಷತೆಯ ಕಾಳನ್ನು ಕೊಟ್ಟು ನಮ್ಮ ಅನ್ನವನ್ನು ಕಸಿದುಕೊಂಡ ಕನ್ನಗಳ್ಳರವರು. BJP ಅಕ್ಕಿ ಕಸಿದುಕೊಂಡ ಕನ್ನಗಳ್ಳರು. ಇಂಥ ಕನ್ನಗಳ್ಳರಿಗೆ ನಮ್ಮ ಹಸಿವಿನ ನೋವು ಅರ್ಥ ಆಗ್ತದೆ? ಆಗೋದಿಲ್ಲ. ಹೀಗಾಗಿ ಇದಕ್ಕಿರುವ ಒಂದೇ ಒಂದು ಪರಿಹಾರ, ಬರಲಿರುವ 18ನೇ ಲೋಕಸಭೆಯ ಚುನಾವಣೆಯಲ್ಲಿ ನಿರ್ದಯವಾಗಿ BJPಯನ್ನು ಸೋಲಿಸಿ ಮನೆಗೆ ಕಳಿಸಿದಾಗ ಮಾತ್ರ ಈ ದೇಶದ ಆತ್ಮ ಉಳಿತದೆ. ಈ ದೇಶದ ದಲಿತರು, ಹಿಂದುಳಿದವರು, ಮಹಿಳೆಯರು, ಜನಸಾಮಾನ್ಯರು ಎಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ. ಅಲ್ಲಮ ಪ್ರಭುವಿನ ಸಾಕ್ಷಿಯಾಗಿ ನಾವೆಲ್ಲರೂ ಈ ವಚನವನ್ನು ಅರ್ಥ ಮಾಡಿಕೊಂಡು ಈ ದಾಳಿಕೋರರನ್ನು, ಈ ಕನ್ನಗಳ್ಳರನ್ನು ಓಡಿಸುವ ಒಂದೇ ಒಂದು ಲಕ್ಷ್ಯ, ಬರಲಿರುವ ಚುನಾವಣೆಯಲ್ಲಿ BJPಗೆ ಮತ ಹಾಕೂಡುದು ಅನ್ನುವಂಥ ಪ್ರೇರಣೆ ಈ ವಚನ ನಮಗೆ ನೀಡ್ತದೆ. ನಮಸ್ಕಾರ.